ಹೊರನಾಡ್ಗಲ್ಲ. ನನ್ನ ಮನೆಯಿಂದ ಎಲ್ಲಿಗಾದ್ರೂ 2 ದಿವಸ ಹೋಗಿ ಬರ್ತೀನಿ ಅಂದ್ರೆ ಮತ್ತೆ ಅವ್ರು ನನ್ನ ಮನೆಗೆ ಸೇರ್ಸಲ್ಲ. ಹೊರನಾಡಿಗೆ ಹೋಗೋ ಮಾತೇ ಇಲ್ಲ ಮಹಾಬ್ಲ. ಇಲ್ಲೇ ಇದ್ರೆ ಮಗಳನ್ನ ಕಳ್ಕೊಬೇಕಾಗತ್ತೆ. ಏನ್ ಮಾಡ್ಬೇಕು ಹೇಳಿ? ಇವನ್ ನೋಡಿದ್ರೆ ಧಾನ್ಯಗಿರಿ ಮಗಳು ಧಾನ್ಯಗಿರಿ ಹುಡುಗಿ ಅಂತ ಹೇಳ್ತಾನೆ. ಅಂದ್ರೆ ಧಾನ್ಯಗಿರಿ ಹೊರನಾಡು ಅಕ್ಕಪಕ್ಕನೇ ಇದೆ. ಇವನಿಗಿಂತ ಮೊದಲೇ ನಾವು ಧಾನ್ಯಗಿರಿಗೆ ಹೋಗಿ ಆ ಹುಡುಗಿ ಇಲ್ಲಿಗೆ ಬರದೇ ಇರೋ ಥರ ಮಾಡ್ಬೇಕಾಗತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು. ಮನೆಯಿಂದ ಹೊರಡೋ ಬಗ್ಗೆ ಹೇಳಿ ಮಹಾಬ್ಲ. ಎಲ್ಲಿಗಾದ್ರೂ ಹೋಗ್ತೀನಿ ಅಂದ್ರೆ ಇವ್ರು ಅನುಮಾನ ಪಡ್ತಾರೆ, ಹೊರಡೋಕ್ ಬಿಡಲ್ಲ. ಹೋಗದೆ ಹೋದ್ರೆ ಕೆಲ್ಸ ಕೆಡುತ್ತೆ, ದೇವಿನ ಕಳ್ಕೊತೀವಿ. ದೇವಿ ದೂರ ಆದ್ರೆ ನಮ್ಗೆ ಯಾರಿಗೂ ಬದುಕೆ ಇಲ್ಲ. ಅದಕ್ಕೆ ನಾವು ಹೊರನಾಡಿಗೆ ಹೋಗೋದು ತಡ ಮಾಡ್ಲೇಬಾರ್ದು ಮಹಾಬ್ಲ. ಪದೇ ಪದೇ ನಾನ್ ತಂತ್ರಿಗಳನ್ನ ಭೇಟಿ ಮಾಡೋಕೆ ಯಾಕೆ ಹೋಗ್ತೀನಿ ಹೇಳಿ? ಅವರು ಅಮ್ಮನವ್ರ ಸೇವೆ ಮಾಡೋರು. ಅವ್ರ ಮಾತು ಯಾವತ್ತೂ ಸುಳ್ಳಾಗಲ್ಲ. ಇವತ್ತು ಅವ್ರು ಹೇಳಿದ ಮಾತುಗಳು ಕೇಳಿದ್ರೆ ನನ್ ಕೈ ಕಾಳುಗಳು ನಡ್ಕೋಗ್ತಾ ಇದೆ. ನಾವು ತಕ್ಷಣ ಹೊರನಾಡಿಗೆ ಹೋಗದೆ ಹೋದ್ರೆ ದೇವಿನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೇವಂತೆ. ಪಾರ್ವತಿನ ಕರ್ಕೊಂಡು ಎಲ್ಲಿಗೋ ಹೋಗ್ತೀರಾ? ಭಾವ, ನನ್ ತಂಗಿ ಹುಷಾ ಇಲ್ವಾ? ಅವಳ ಮಗಳು ನಾಗಲಕ್ಷ್ಮಿ, ಅವಳು ನಿಶ್ಚಿತಾರ್ಥ. ನಾಗಲಕ್ಷ್ಮಿಗೆ ಒಂದೇ ಪ್ರೀತಿ ಪಾರ್ವತಕ್ಕನ ಮೇಲೆ. ಪಾರ್ವತಕ್ಕನ್ ನೋಡ್ಬೇಕು, ಪಾರ್ವತಕ್ಕನ್ ಕರ್ಕೊಂಬ, ಪಾರ್ವತಕ್ಕನ್ ನೋಡ್ಬೇಕು, ಪಾರ್ವತಕ್ಕನ್ ಕರ್ಕೊಂಬ ಅಂತ. ಅದಕ್ಕೆ ಪಾರ್ವತಕ್ಕನ್ ಕರ್ಕೊಂಡು ಹೋಗೋಣ ಅಂತ. ಅಲ್ಲಿಗೆ ಬರೋದೇ ಇಲ್ಲ ಬಿಡು. ಯಾಕೆಂದ್ರೆ ನಿನಗೂ ಉಷಂಗೋ ಆಗೋದೇ ಇಲ್ಲ. ಬರಬೇಡ ಅಂತ ಹೇಳೋ, ಏನೇನೋ ಹೇಳ್ಬೇಡ. ನನಗೂ 1-2 ದಿವಸ ಎಲ್ಲಾದ್ರೂ ಹೋಗಿ ಬರಬೇಕು ಅಂತ ಕಣೋ ಮಾವನ. ದೇವಿ ಈ ಮನೇಲಿಲ್ಲ, ಕೇಶವನಾಥನ ಮನೇಲಿದ್ದಾಳೆ ಅಂತಲ್ಲ. ಹೆಂಗಿದ್ ಹುಡುಗಿ ಹೆಂಗಾಗೋದ್ಲು ನೋಡು. ಧಾನ್ಯಗಿರಿಗೆ ಹೋಗೋದಕ್ಕೆ ಇನ್ನೂ 2 ದಿವಸ ಬೇಕು. ಧಾನ್ಯಗಿರಿ ಹುಡುಗಿ ಈ ಮನೆಗೆ ಬರೋವರೆಗೂ ಈ ಮನೇಲಿರೋದಕ್ಕೆ ನಂಗೆ ಮನಸ್ಸಿಲ್ಲ ಕಣೋ. ಮಗಳೇ ಅವಮಾನ ಮಾಡಿದ್ದಾಳೆ, ಇನ್ನು 3ನೇವ್ರು ನನಗೆ ಅವಮಾನ ಮಾಡಿದ್ರೆ ನಾಟದಿಲ್ಲ. ನನ್ನ ಬಗ್ಗೆ ಯಾರ ಮನಸ್ಸಿನಲ್ಲೂ ಅಗೌರವ ಉಳಿಯೋದು ಬೇಡ. ಅಲ್ಲಿಗೆ ಬಂದು ಕ್ಷಮಾಪಣೆ ಕೇಳಿ ಗೌರವ ಉಳಿಸ್ಬೇಕು. ನಾನು ಬರ್ತೀನಿ ನಿಮ್ಗಳ ಜೊತೆ ಮಂಗಳನ ತಂಗಿ ಉಷಾ ಮಗಳ ನಿಶ್ಚಿತಾರ್ಥಕ್ಕೆ. ಈಗೇನ್ರಿ ಮಾಡೋದು? ನಿಮ್ಮಣ್ಣ ಬರ್ತೀನಿ ಅಂತ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಹೊರನಾಡ್ ತಲುಪಿರ್ತಿದ್ವಿ. ಅಮ್ಮನವ್ರ ದರ್ಶನನೂ ಆಗಿರೋದು, ಹೌದಾ? ನಾವು ಹೋಗಕ್ಕಾಗದೇ ಇಲ್ವೇನೋ ಹೊರನಾಡುಗೆ. ತಕ್ಷಣ ಹೋಗಿ ಅಂತ ತಂತ್ರಿಗಳು ಹೇಳಿದ್ರು. ದೇವ್ರ ದರ್ಶನ ಮಾಡಿ ಕೈಲಾದ ಅನುದಾನ ಮಾಡಿದ್ರೆ ಸಮಸ್ಯೆ ಎಲ್ಲ ಪರಿಹಾರ ಆಗತ್ತಂತೆ. ಮಗಳು ಮನೆಗೆ ಬರ್ತಾಳೆ ಅಂತ ಹೇಳಿದ್ರು. ನಾವು ಹೋಗಕ್ಕಾಗದೆ ಹೋದ್ರೆ ಸಮಸ್ಯೆಗಳು ಹೆಚ್ಚಾಗತ್ವಂತೆ. ತಂತ್ರಿಗಳ ಮಾತು ಯಾವತ್ತೂ ಸುಳ್ಳಾಗಲ್ಲ. ನನಗೆ ನಿಮ್ಮಿಬ್ಬರ ಮೇಲೂ ಅನುಮಾನ. ನಾನು ನಿಮ್ಗಳ ಜೊತೆ ಬರಬಾರ್ದು ಅಂತ ನೀವೇ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತು ಕಂಡ್ರಲ್ಲಿ ನಿಮ್ಗಳ ಐಡಿಯಾ. ಹೇಳ ಏನು ಅಂತ. ನಾನು ಧಾನ್ಯಗಿರಿಗೆ ಹೋಗೋದಕ್ಕೆ ಮುಂಚೆನೆ ನೀವುಗಳು ಬೆಂಗಳೂರು ಅಂತ ಧಾನ್ಯಗಿರಿಗೆ ಹೋಗ್ಬಿಟ್ಟು ಆ ಹುಡುಗಿಗೆ ನನ್ನ ಮೇಲೆ ಇಲ್ಸಲ್ಲದನ್ನೆಲ್ಲ ಹೇಳಿ ಆ ಹುಡುಗಿ ಇಲ್ಲಿಗೆ ಬರದೇ ಇರೋ ಥರ ಮಾಡೋ ಐಡಿಯಾಗಳು ನಿಮ್ಮದು. ನನಗೆ ಗೊತ್ತಿಲ್ವಾ? ಅಯ್ಯ ತೆಗಿ. ದೇವರಾಣಗೂ ಇಲ್ಲಪ್ಪ, ಬೆಂಗಳೂರು ನೋಡ್ಬೇಕು ಅಂತ ಅನ್ಸಿದೆ. ನಾನು ಧಾನ್ಯಗಿರಿ ಹುಡುಗಿಗಾಗಲೇ ಪತ್ರ ಬರೆದಿದ್ದೀನಿ. ನನ್ನ ಬಗ್ಗೆ ತಲೆ ಕೆಡಿಸೋರು ಯಾರಾದರೂ ಬಂದರೆ ಕಾಪಾಳಕ್ಕೆ ಹಾಕು, ನಾನಿದ್ದೀನಿ. ನೀವುಗಳು ಏನೇ ಐಡಿಯಾ ಮಾಡಿದ್ರು ದೇವಿ ಈ ಮನೆಗೆ ಬರಲ್ಲ. ನಾನು ನಿರ್ಧಾರ ಮಾಡಾಗಿದೆ. ದೇವಿ ಶಾಶ್ವತವಾಗಿ ಈ ಮನೆಯಿಂದ ಆಚೆ ಇರ್ತಾಳೆ. ಧಾನ್ಯಗಿರಿ ಹುಡುಗಿ ಈ ಮನೆಗೆ ಬರ್ತಾಳೆ. ಮೊದಲು ಭಾವ ಧಾನ್ಯಗಿರಿಗೆ ಹೊರಡ್ಲಿ, ಆಮೇಲೆ ನಾವು ಹೊರನಾಡಿಗೆ ಹೊರಡೋಣ. ಇವ್ರು ಧಾನ್ಯಗಿರಿಗೆ ಹೊರಟ ಮೇಲೆ ನಾವು ಹೊರಡೋಕ್ಕಾಗಲ್ಲ. ಅದಕ್ಕೆ ಮೊದಲೇ ನಾವು ಹೊರಡಬೇಕು, ಇಲ್ದಿದ್ರೆ ಕೆಲಸ ಕೆಡುತ್ತೆ. ಒಟ್ಟಿನಲ್ಲಿ ನನ್ನ ಮಗಳು ನನ್ನ ಕೈ ಬಿಟ್ಟು ಹೋಗ್ತಾಳೆ.